ಕಾದಿರುವುದೇ ನಿಮಗಾಗಿ. ಮೆಹಬೂಬ್ ಆ ಮಗು ಓವರ್ ವೇಟ್ ಬಗ್ಗೆ ಮಾತಾಡ್ತಾ ಇದ್ರು. ಅದಕ್ಕೋಸ್ಕರ ನಮ್ಗೆ ಏನೇ ಒಂದು ಆದ್ರೂ ಒಂದು ಹಾಸ್ಪಿಟ್ಲ್ ಇದೆ, ಒಂದು ಡಾಕ್ಟರ್, ಒಂದು ಹಾಸ್ಪಿಟ್ಲ್ ಇದೆ, ಒಂದು ಡಾಕ್ಟರ್ ಅಂತ ಇರ್ತಾರೆ. ಅದು ಯಾವ ಹಾಸ್ಪಿಟ್ಲು ಅಲ್ಲ, ರಾಮಯ್ಯ ಹಾಸ್ಪಿಟಲ್. ರಾಮಯ್ಯ ಹಾಸ್ಪಿಟ್ಲಿಗೆ ಯಾವಾಗ ಫೋನ್ ಮಾಡಿದ್ರು ಸರ್ ಎಸ್ ವಿ ಆರ್ ರೆಡಿ ಅಂತ ಬರ್ತಾರೆ. ಇವತ್ತು ಅಷ್ಟೇ ರಾಮಯ್ಯ ಹಾಸ್ಪಿಟ್ಲಿಂದ ಡಾಕ್ಟರ್ ಮಾಲಾ ಅಂತ ಬಂದಿದ್ದಾರೆ. ಸೊ ಈ ಮಗು ಬಗ್ಗೆ, ಈ ಓವರ್ ವೇಟ್ ಬಗ್ಗೆ ಯಾವ ರೀತಿ ಮೆಸೇಜ್ ಕೊಡ್ತಾರೆ, ಆಮೇಲೆ ಯಾತಕ್ಕೋಸ್ಕರ ಈ ಪ್ರಾಬ್ಲಮ್ ಬರುತ್ತೆ ಅಂತ ಅವ್ರ ಬಾಯಲ್ಲ ಕೇಳೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಪ್ಲೀಸ್ ವೆಲ್ಕಮ್ ಟು ಥ್ಯಾಂಕ್ ಯು. ಹೇಳಿ, ಇವತ್ತು ನಮ್ಮ ಶೋಗೆ ಒಂದು ಮಗು ಬಂದಿದೆ, ಒಂದು ಫ್ಯಾಮಿಲಿ ಬಂದಿದೆ ಬಾಗಲಕೋಟೆಯಿಂದ. ಆಯಿಷಾ ಮತ್ತು ಯಾಸೀನ್ ಅಂತ ಅವ್ರ ಮಗ. ಅವ್ರಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಐ ಥಿಂಕ್ ಈಸ್ ನಾರ್ಮಲ್, 8 years ಅಂತ ಆ ಮಗುಗೆ. ಇನ್ನೊಂದು ಮಗು 3rd year ಮುಗಿದು 4th year ಹೋಗ್ತಾ ಇದೆ. ಸೊ ಅವನದೇ ಪ್ರಾಬ್ಲಮ್ ಇದು, ಓವರ್ ವೆಯ್ಟ್ ಇದೆ, 38 kilos ಇದೆ. ಇದು ಹೆಂಗೆ ಯಾತಕ್ಕೋಸ್ಕರ ಬರುತ್ತೆ? ಇವಾಗ ಆಕ್ಚುಲಿ ಮಕ್ಕಳಿಗೆ ಬೊಜ್ಜು ಬಂದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಂಡಿಯಾನಲ್ಲಿ. ಬ್ಯಾಂಗ್ಳೂರ್ನಲ್ಲೂ ಆಗಿದೆ, ಕರ್ನಾಟಕನಲ್ಲೂ ಆಗಿದೆ, ಹೋಲ್ ವರ್ಲ್ಡ್ ನಲ್ಲೇ ನಾವು ನೋಡಿದ್ರೆ ಬೊಜ್ಜು ಒಂದು ಪ್ರಾಬ್ಲಮ್. ಮಕ್ಕಳಲ್ಲಿ ಬೊಜ್ಜು ಅದು ಇನ್ನೊಂದು ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಇವಾಗ ನೀವು ನೋಡಿದ್ರೆ ಮಕ್ಕಳೆಲ್ಲಾನು ಜಾಸ್ತಿ ದಪ್ಪಗಾಗಿದ್ದಾರೆ. ಅದು ಏನಾಗತ್ತೆ, ಟ್ರಾನ್ಸ್ಲೇಟ್ ಆಗತ್ತೆ ಅಡಲ್ಟ್ಹುಡ್ ನಲ್ಲಿ. ಶುಗರ್ ಬರ್ಬೋದು, ಬ್ಲಡ್ ಪ್ರೆಷರ್ ಬರ್ಬೋದು, ಕೊಲೆಸ್ಟ್ರಾಲ್ ಬರ್ಬೋದು, ಎಷ್ಟೋ ಪ್ರಕಾರ ಬರ್ಬೋದು. ಸೊ ನಾವು ಈ ಮಕ್ಕಳಲ್ಲಿ ಆ ಬೊಜ್ಜು ಜಾಸ್ತಿ ಬರಬಾರ್ದು ಅಂತ ನೋಡ್ಕೋಬೇಕು. ಬೇಸಿಕ್ಲಿ ಜೆನೆಟಿಕ್ ಕಾರಣ ಅಂತ ಇರ್ಬೋದು. ಹುಟ್ಟುವಾಗನೇ ದಪ್ಪಗಾಗಿರ್ತಾರೆ, ಅವಾಗ ಎಷ್ಟು ಜೀನ್ಸ್ ಇರುತ್ತೆ, ಲೆಪ್ಟಿನ್ ಜೀನ್ ಅಂತ ಒಂದು ಸಾಮಾನ್ಯವಾಗಿ ನಾನು ಹೇಳ್ತೀನಿ. ಲೆಪ್ಟಿನ್ ಜೀನ್ ನಲ್ಲಿ ಅದ್ನಲ್ಲಿ ತೊಂದರೆ ಇದ್ರೆ ದಪ್ಪಗಾಗಿರ್ಬೋದು. ಸೊ ಒನ್ ಕಾಸ್ ಜೆನೆಟಿಕ್ ಇರ್ಬೋದು. ಸೆಕೆಂಡ್ ಕಾಸ್ ಬಂದು ನಾವು ಹಾರ್ಮೋನಲ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ ನಲ್ಲಿನೂ ತುಂಬಾ ಕಾರಣನೇ ಇರಲ್ಲ, ದಪ್ಪಗಾಗ್ತಾರೆ ಮಕ್ಕಳು. ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಹೈಪೋಥಾಲಮಿಕ್ ಒಬೆಸಿಟಿ ಅಂತ ಹೇಳ್ತೀವಿ. ಬ್ರೈನ್ ಒಳಗಡೆ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ, ದಟ್ ಇಸ್ ಕಂಟ್ರೋಲ್ಡ್ ಬೈ ಹೈಪೋಥಾಲಮಸ್. ಅದ್ನಲ್ಲಿ ತೊಂದರೆ ಆಗಿದ್ರೆ ಮಕ್ಕಳು ದಪ್ಪಗಾಗ್ತಾರೆ. ಎಕ್ಸಾಕ್ಟ್ಲಿ ಮೆಹಬೂಬ್ ತರಾನೇ ಅವನೇನ್ ಊಟ ಜಾಸ್ತಿ ಮಾಡ್ಬೇಕು, ತಿನ್ಬೇಕು, ಹಠ ಮಾಡೋದು ಇದೆಲ್ಲ ಜಾಸ್ತಿ ಇರತ್ತೆ. ಹೈಪೋಥಾಲಮಿಕ್ ಒಬೆಸಿಟಿ ಅಂತ ಹೇಳ್ತೀವಿ. ಬೇರೆ 2 ಹಾರ್ಮೋನ್ ಜಾಸ್ತಿ ಏನಾಗ್ಬೋದು ಅಂದ್ರೆ ಕಾರ್ಟಿಸಾಲ್ ಹಾರ್ಮೋನ್. ಕಾರ್ಟಿಸಾಲ್ ಬಂದು ಅಡ್ರಿನಲ್ ಗ್ಲ್ಯಾಂಡ್ ನಲ್ಲಿ ಬರುತ್ತೆ. ಅದು ಹೈಪೋಥಾಲಮಸ್ ನಲ್ಲೂ ಬರ್ಬೋದು, ಪಿಟ್ಯೂಟರಿ ಗ್ಲ್ಯಾಂಡ್ ನಲ್ಲೂ ಬರ್ಬೋದು. ಆ ಕಾರ್ಟಿಸಾಲ್ ಹಾರ್ಮೋನ್ ಜಾಸ್ತಿ ಆಗಿದ್ರೆ ಆವಾಗ್ಲೂ ಬೊಜ್ಜು ಜಾಸ್ತಿ ಆಗ್ಬಿಡತ್ತೆ. 3rd ಹಾರ್ಮೋನ್ ಬಂದು ಥೈರಾಯ್ಡ್ ಹಾರ್ಮೋನ್, ಅದನ್ನಲ್ಲೂ ಜಾಸ್ತಿ ಬೊಜ್ಜಾಗತ್ತೆ. 4th ಇಸ್ ಮೇಲ್ ಹಾರ್ಮೋನ್, ಮೇಲ್ ಅಂಡ್ ಫಿಮೇಲ್ ಹಾರ್ಮೋನ್. ಅದು ಈ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳಲ್ಲ, ಸ್ವಲ್ಪ ಪ್ಯೂಬರ್ಟಲ್ ಏಜ್ ನಲ್ಲಿ ಅದು ಹೆಚ್ಚು ಕಮ್ಮಿ ಇದ್ರೆ ದಪ್ಪಗಾಗ್ಬಿಡ್ತಾರೆ. ಸೊ ಎಲ್ಲ ನಾವು ನಮ್ಮ ಸೈಡ್ ನಲ್ಲಿಂದ ಪೇರೆಂಟ್ಸ್ ಕೌನ್ಸಿಲ್ ಮಾಡಿ, ಇವಾಗ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ವರ್ಕ್. ಸೊ ಅವಾಗ ಅವ್ರಿಗೆ ಒಂದು ಗಿಲ್ಟ್ ಕಾಂಪ್ಲೆಕ್ಸ್ ಬರುತ್ತೆ. ಮಗು ಏನ್ ಕೇಳಿದ್ರು, ಒಂದು ಲೇಸ್ ಪ್ಯಾಕೆಟ್ ಬೇಕು, ಇಲ್ಲ ಒಂದು ಚಿಪ್ಸ್ ಪ್ಯಾಕೆಟ್ ಬೇಕು ಅಂದ್ರೆ ತಕ್ಷಣ ಕೊಡೋದು. ಪಿಜ್ಜಾ ಬೇಕು, ಬರ್ಗರ್ ಬೇಕು ಅಂದ್ರೆ ಅಯ್ಯೋ ಸಂಕೋಚ ಮಾಡೋದಿಲ್ಲ, ಕೊಡಲ್ಲ ಅಂತ. ಸೊ ಅವ್ರು ಕೊಟ್ಬಿಡ್ತಾರೆ. ಸೊ ಆ ಮಗುಗೆ ಅದು ಹ್ಯಾಬಿಟ್ ಬಂದ್ಬಿಡುತ್ತೆ. ಸೊ ಇದೆಲ್ಲ ಸ್ಟೇಷನರಿ ವಾರ್ನಿಂಗ್ ಅಲ್ಲ ಮೇಡಮ್? ಆಕ್ಚುಲಿ ಎವ್ರಿಥಿಂಗ್ ಶುಡ್ ಬಿ ಆನ್ ದ ಪೇರೆಂಟ್ಸ್ ಸೈಡ್ ಅಂಡ್ ಈವನ್ ದ ಕಿಡ್ಸ್ ಆಲ್ಸೋ. ನಾವು ಯಾಕಂದ್ರೆ ನಾವು ಬೇಸಿಕಲಿ ನಾವು ವಿ ಹ್ಯಾವ್ ಕಮ್ ಫಾರ್ ಮೆಹಬೂಬ್ಸ್ ಕೇಸ್. ಅದಕ್ಕೋಸ್ಕರ ಬಂದಾಗ ಏನಾಗುತ್ತೆ ಅಂದ್ರೆ, ಮೆಹಬೂಬ್ ಇನ್ನು 3 ವರ್ಷದ ಮಗು ಪಾಪ. ಹೌದು. ಅದ್ರಲ್ಲಿ ಏನಂದ್ರೆ ಮೈಂಡ್ ಮೆಚುರಿಟಿ ಎಲ್ಲಿವರೆಗೂ ಇರುತ್ತೆ ಗೊತ್ತಿಲ್ಲ. ಇವಾಗ ಮೆಹಬೂಬ್ ಕೇಸು ಇಟ್ ಇಸ್ ನಾಟ್ ಕಾಮನ್. ಇವಾಗ ಅವರ ತಂದೆ ತಾಯಿ ನೋಡಿದ್ರೆ ಯಾರೋ ದಪ್ಪಿಲ್ಲ, ಅವರು ತುಂಬಾ ಸೌಕಾರು ಇಲ್ಲ, ತುಂಬಾ ಏನ್ ಬೇಕು. ಅವನ್ ಕೇಸು ಡೆಫಿನೆಟ್ಲಿ ತುಂಬಾ ಊಟ ತುಂಬಾ ಹಶು ಆಗ್ತಾ ಇದೆ. ಅದು ಏನ್ ಸಿಂಪ್ಟಮ್ ಅಂದ್ರೆ ಹೈಪೋಥಾಲಮಿಕ್ ಒಬೆಸಿಟಿ ಸಿಂಪ್ಟಮ್. ಸೊ ಮೋಸ್ಟ್ ಲೈಕ್ಲಿ ಹೈಪೋಥಾಲಮಸ್ ನಲ್ಲಿ ಏನೋ ಒಂದು ಹಾರ್ಮೋನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ತುಂಬಾ ಹಶು ಆಗ್ತಾ ಇದೆ. ಆ ಮಕ್ಕಳು ತುಂಬಾ ಹಠನೂ ಮಾಡ್ತಾರೆ. ಕೊಡ್ಲಿಲ್ಲ ಅಂದ್ರೆ ತುಂಬಾ ಹಠ ಮಾಡಿ ಗಲಾಟೆ ಮಾಡಿ ಕೊಡೋ ತನಕ ಅಳ್ತಾನೆ ಇರ್ತಾರೆ. ಸೊ ಆಲ್ ದಿಸ್ ಸಿಂಪ್ಟಮ್ ನೋಡಿದ್ರೆ ಅವನಿಗೆ ಹೈಪೋಥಾಲಮಿಕ್ ಒಬೆಸಿಟಿ ಇರಬೇಕು ಅಂತಾನೆ ಅನಿಸ್ತಾ ಇದೆ. ಇಲ್ಲ ಮೇಡಮ್, ಇವಾಗ ಯಾಕಂದ್ರೆ ಕಮ್ಮಿ ಇಲ್ಲಿ ನಮ್ಮ ಶೋಕ್ ಬಂದಿದ್ದಾರೆ, ಬಂದು ಅವರೊಂದು ಆಸೆ ಹೇಳ್ಕೊಂಡಿದ್ದಾರೆ, ನಮ್ಮ ಮಗು ವೆಯ್ಟ್ ಕಮ್ಮಿ ಆಗ್ಬೇಕು ಅಂಡ್ ಈ ಶುಡ್ ಬಿ ಲೈಕ್ ಅದರ್ ನಾರ್ಮಲ್ ಕಿಡ್ಸ್ ತರ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೋದು, ನಮ್ಗೆ ಏನೋ ಒಂದು ದಾರಿ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೇಡಮ್ ಇವಾಗ ನಿಮ್ಮ ಹಾಸ್ಪಿಟಲ್ ಫೋನ್ ಮಾಡಿದ ತಕ್ಷಣ ನೀವು ಬಂದಿದ್ದೀರಾ, ಇಲ್ಲಿ ಬಂದಿದ್ದೀರಾ. ಸೊ ಅವ್ರನ್ನು ಕರಿಸ್ತೀನಿ ಮೇಡಮ್, ಏನ್ ತರ ಮಾಡ್ಬೋದು ಅಂತ ಅವ್ರಿಗೆ ಹೇಳ್ಬಿಟ್ರೆ ವಾಟ್ ಹೆಲ್ಪ್ ವಿ ಕ್ಯಾನ್ ಗಿವ್ ಫಾರ್ ದೆಮ್. ಅದೇ ಮಾತಾಡಿದ್ದೀನಿ, ಇವಾಗ ಡಾಕ್ಟರ್ ಬಂದಿದ್ದಾರೆ, ಅದೇ ಮಾತಾಡ್ತಾ ಇದೀವಿ, ಯಾವ ರೀತಿ ಮಾಡ್ಬೋದು ಅಂತ ಕೇಳ್ತಾ ಇದೀನಿ. ಅವರೇ ಹೇಳಿದ್ರೆ ವಾಸಿ ಅದು. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಮೆಹಬೂಬ್ ಫುಲ್ ಇವ್ಯಾಲ್ಯೂಯೇಷನ್ ಆಗ್ಬೇಕು. ಓಕೆ.
ಇವಾಗ ಕೆಲವು ಮಕ್ಕಳಿಗೆ ದಪ್ಪಕ್ಕಾಗಿರೋರಿಗೆ ಶಾರ್ಟ್ ಇರ್ತಾರೆ, ಕೆಲವರು ಹೈಟ್ ಇರ್ತಾರೆ, ಅದನ್ನೆಲ್ಲ ಒಂದು ಐಡಿಯಾ ಬರುತ್ತೆ ಏನ್ ಡಯಾಗ್ನೋಸಿಸ್ ಇರ್ಬೋದು ಅಂತ. ಅದಾದ್ಮೇಲೆ ನಾವು ಹಾರ್ಮೋನಲ್ ಟೆಸ್ಟ್ ಮಾಡ್ತೀವಿ. ಇದು ಹಾರ್ಮೋನಲ್ ಟೆಸ್ಟ್ ಮಾಡಿದ್ಮೇಲೆ ನಾನು ಹೇಳಿದಂಗೆ ಹೈಪೋಥಾಲಮಸ್ ಬ್ರೈನ್ ನಲ್ಲಿ ಇದೆ ಅಂತ ಅದಕ್ಕೆ ಒಂದು MRI ನು ತಗೊಳ್ತೀವಿ. ಅದಾದ್ಮೇಲೆ ಒನ್ಸ್ ಏನ್ ಕಾಯಿಲೆ ಅಂತ ಕಂಡಿಡ್ಬಿಟ್ಟ ಮೇಲೆ ಡೆಫಿನೆಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಇಟ್ ಮೇ ಬಿ ಅ ಸ್ಮಾಲ್ ಸರ್ಜಿಕಲ್ ಪ್ರೊಸೀಜರ್ ಆರ್ ಇಟ್ ಮೇ ಬಿ ಮಾತ್ರೆ ಕೊಟ್ಟರು ಕಮ್ಮಿ ಆಗ್ಬೋದು, ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ರೆ ಕಮ್ಮಿ ಆಗ್ಬೋದು ಅಂತ. ಸೊ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಡೆಫಿನೆಟ್ಲಿ ಸಾಧ್ಯತೆ ಇದೆ. ವೆಯ್ಟ್ ಕಮ್ಮಿ ಮಾಡಬಹುದು, ಎಸ್ ಡೆಫಿನೆಟ್ಲಿ. ಅದೇ ಇವಾಗ ಅವರು ಎಲ್ಲ ಮಾಡ್ಬೋದು ಅಂತ ಹೇಳಿದಾರಮ್ಮ. ಅದೇ ನಮ್ದು ಆಸೆ ಸರ್, ವೇಟ್ ಕಡಿಮೆ ಆಗ್ಲಿ. ಇನ್ನು ಯಾವ ರೀತಿ ಬೇಕಮ್ಮ? ನಾವು ಮಾತಾಡಿದ್ವಿ, ಡಾಕ್ಟರ್ಸ್ ಅವರು ಒಪ್ಕೊಂಡಿದ್ದಾರೆ. ಯಾವ ರೀತಿ ಹೆಲ್ಪ್ ಬೇಕಮ್ಮ ನಿಮ್ಗೆ? ಯಾವ ರೀತಿ ಅಂದ್ರೆ ಇವಂಗ್ ನಮಗ್ ತೋರ್ಸೋ ಅಷ್ಟ ನಮ್ ಕಡೆ ಅಷ್ಟು ಇದಿಲ್ರಿ. ಈಗ ತೋರ್ಸ್ಬೇಕಾದ್ರೆ ನಾವ್ ಈಗ ದೇನೆ ಮಾಡ್ಕೇಶನ್ ತೋರ್ಸಿದೇವ್ರಿ ಇವ್ರಿಗೆ. ಅದಕ್ಕ ಇನ್ ಮುಂದ್ ಅವ್ರ ತಿಂಗಳ ಟ್ರೀಟ್ಮೆಂಟ್ ಮಾಡಿಸ್ರಿ, ಆದ್ರೆ ಕಡಿಮೆ ಆಗ್ಬೋದು ಅಂತ ಹೇಳಿದ್ರು ಅವ್ರು. ಅದಕ್ಕ ನಮಗಂತೂ ಆಗಿಲ್ರಿ. ಇಲ್ಲ, ಒಂದ್ಸತಿ ಮೇ ಬಿ ಫಾರ್ 3-4 ಡೇ 1 ವೀಕ್ ಒಂದು ಇವ್ಯಾಲ್ಯೂಷನ್ಸ್ ಆಗುತ್ತೆ. ಆಮೇಲೆ ನಾವು ಟ್ರೀಟ್ಮೆಂಟ್ ಯಾವ ಪ್ರಕಾರ ಡಿಸೈಡ್ ಮಾಡಿದ ಮೇಲೆ ಅದು ಟ್ರೀಟ್ಮೆಂಟ್ ಮಾಡ್ಬೇಕಾಗಿರುತ್ತೆ. ಸೊ ಮೇಜರ್ ಎಕ್ಸ್ಪೆನ್ಸ್ ಆ ಟೈಮ್ ನಲ್ಲಿ ಆಗ್ಬಿಡತ್ತೆ. ಆಮೇಲೆ ಏನಿಲ್ಲ, ಒಂದ್ಸತಿ ಕ್ಯೂರ್ ಆದ್ಮೇಲೆ 3-4 ತಿಂಗಳು ಒಂದ್ಸತಿ ಬಂದ್ರು ಸಾಕು. ಓಕೆ ಓಕೆ ಮೇಡಮ್. ಅದಕ್ಕೆ ಅದೇ ಇವಾಗ ನಾವು ಕರಿತೀವಿ ನಮ್ಮ ಹಾಸ್ಪಿಟಲ್. ವಿ ಆರ್ MS Ramya, we are willing to do everything whatever is in our capacity free of charge. ಸೊ ಕನ್ಸಲ್ಟೇಷನ್ ನಾವು ಚಾರ್ಜ್ ಮಾಡಲ್ಲ, ಏನು ಚಾರ್ಜ್ ಮಾಡಲ್ಲ. ಎಷ್ಟು ಸಹಜ ಮಾಡಿ ನಮ್ಮ ಸೈಡ್ ನಲ್ಲಿಂದ ನಾವು ಮಾಡ್ತೀವಿ. ಎಷ್ಟು ಇದು ನಾವು ಮಾಡಕ್ ಆಗೋದಿಲ್ಲ ಅದು ವಿ ವಿಲ್ ರಿಕ್ವೆಸ್ಟ್ ಯು ಟು ಹೆಲ್ಪ್ ಅಸ್ and we will go ahead. ಅದು ನಾವು ಖಂಡಿತ ನಾವು ನಮ್ಮ ಇದರಿಂದ ನಾನೇನು ನಿಮಗಾಗಿ ಟೀಮ್ ಇಂದ ನಾವು ಏನ್ ಮಾಡಕ್ಕಾಗುತ್ತೆ, ವಾಟ್ ಮೆಡಿಸಿನ್ಸ್ ಏನಾರ ಪ್ರಾಬ್ಲಮ್ ಬರುತ್ತಾ, ಏನಾರ ಇದು ಬಂದ್ರೆ ನಮ್ಮ ಟೀಮ್ ಇಂದ ನಾವ್ ಏನ್ ಮಾಡಕ್ಕಾಗುತ್ತೆ ಖಂಡಿತ ಮಾಡ್ತೀವಿ. ಯಾಕಂದ್ರೆ ಒಂದು ಮಗು ಫ್ಯೂಚರ್ ನಾವು ಅದನ್ನ ಗಮನ ಕೊಡ್ಬೇಕು. ಖಂಡಿತ ಅದನ್ನ ಇದು ಮಾಡ್ತೀವಿ. ಅಂಡ್ ನೀವು ಹಾಸ್ಪಿಟಲ್ ಇಂದ ಇಷ್ಟೊಂದು ಮಾಡ್ತಿರೋದು ನಮ್ಗೆ ಬಹಳ ಖುಷಿ ಮೇಡಮ್. ಯಾಕಂದ್ರೆ ಎಲ್ಲ 2 ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ಎನಿ ವಿಶ್ ಟು ಬಿ ಫುಲ್ಫಿಲ್ಡ್. ಒಬ್ಬ ಎಲ್ಲರೂ ಸಪೋರ್ಟ್ ಇದ್ದಾಗ್ಲೇ ನಮ್ಮ ಒಂದು ಏನೋ ಒಂದು ಮಗು ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸೊ ನೀವು ಮುಂದೆ ಬಂದಿದ್ದೀರಾ. ಮೆಹಬೂಬ್ ಅಂತ ಇಲ್ಲ, ನೀವು ಯಾರು ಕಳ್ಸಿದ್ರು ನಾವು ಫ್ರೀ ಆಗಿ ನೋಡ್ತೀವಿ. ಡೋಂಟ್ ವರಿ. ಇಲ್ಲ ಖಂಡಿತ ನಾವು ಬಿಕಾಸ್ ಟುಡೇ ವಿ ಆರ್ ಸ್ಪೀಕಿಂಗ್ ಅಬೌಟ್ ಮೆಹಬೂಬ್ ಬಿಕಾಸ್ 3 ವರ್ಷ ಪಾಪ ನಮಗೆ ಅಯ್ಯೋ ಅನ್ಸುತ್ತೆ ನೋಡಿ. ಕ್ಯೂಟ್ ಆಗೂ ಇದ್ದಾನೆ. ಇನ್ಫ್ಯಾಕ್ಟ್ ಹಂಗಿದ್ರು ನೋಡಿ ಆಕ್ಷನ್ ಕ್ಯೂಟ್ ಆಗಿದ್ದಾನೆ. ಓಕೆ, ಸೊ ಥ್ಯಾಂಕ್ ಯು ಮೇಡಮ್. ನಾವು ಬೇರೆ ಇದೇನಿದೆಯೋ ಅದು ಮಾಡೋಣಮ್ಮ. ಅಮ್ಮ ಇವಾಗ ಎಲ್ಲ ಮಾತಾಡಿದ್ದೀನಮ್ಮ. ಓಕೆ, ದಿ ಹ್ಯಾವ್ ಟೋಲ್ಡ್. ಇವಾಗ ಏನು ಚೆಕಪ್ ಮಾಡಬೇಕು ಅದನ್ನ ಚೆಕಪ್ ಮಾಡಿಸಿ ಆಮೇಲೆ ಫರ್ದರ್ ಏನಿದೆಯೋ ಅದು ಖಂಡಿತ ನಮ್ಮ ನಾನಿರುವುದು ನಿಮಗಾಗಿ ಇದರಿಂದ ನಿಮಗೆ ಎಲ್ಲ ಸಹಕಾರನೂ ನಾವು ಕೊಡ್ತೀವಮ್ಮ. ಓಕೆ, ಅನ್ನೋರು ಎಲ್ಲರೂ ಭಾಳ ಹೆಲ್ಪ್ ಮಾಡಿದಾರೆ ನಮ್ಗೆ. ಯಾಕಂದ್ರೆ ಉಚಿತವಾಗಿ ದವಾಖಾನೆ ಮಾಡಿ ಹೇಳಿದ್ರಿ ಹೇಳತ್ಲೆ, ಮತ್ತೆ ನಾವು ಭಾರಿ ಹೆಲ್ಪ್ ಮಾಡ್ಯಾರ ನಮ್ಗೆ. GTV ಕನ್ನಡ ಅವರು ಭಾಳ ಹೆಲ್ಪ್ ಮಾಡ್ಯಾರ ನಮ್ಗೆ ರೀ. ಭಾಳಿಂದ ಏನಂತಿರಲ್ಲ, ನಮ್ಮ ಹುಡುಗ ಬಂದಿದ್ದಕ್ಕೂ ಸ್ವಾರ್ಥಕ ಆಗೈತೆ. ಯಾಕಂದ್ರೆ ನಾವು ಇವನ ಸಂಬಂಧ ಭಾಳ ಪ್ರಯತ್ನ ಮಾಡೀನಿ. ಅಲ್ಲಿ ರೊಕ್ಕ ಭಾಳ ಹಾಕೀನಿ. ಈಗ ಆ ಸಮಯ ಇಲ್ಲೆಲ್ಲ ಅಣ್ಣಾರು ಏನಾದ್ರು ಶಿವರಾಜ್ ಕುಮಾರ್ ಅಣ್ಣವರು ಅವರು ತುಂಬ ಧನ್ಯವಾದ. ಐ ಥಿಂಕ್ ಮೆಹಬೂಬ್ ಕೇಸ್ನಲ್ಲೂ ಸರಿಯಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಕಡೆಯಿಂದ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಖಂಡಿತ ಹೆಲ್ಪ್ ಮಾಡ್ತೀವಿ. ನಾರಿರುವುದೇ ನಿಮಗಾಗಿ.